ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಮ್ಮದು ಪೂಜೆ 9 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ನೋಡಿ, ಇವಾಗ ಕರೆಕ್ಟಾಗಿ ಟೈಮ್ ನೋಡಿ 12 ಗಂಟೆಗೆ ಇನ್ನು 5 ನಿಮಿಷ ಇದೆ. ಈಗ ಕ್ಲೋಸ್ ಆಯಿತು ಪೂಜೆ. ಫ್ರೆಂಡ್ಸ್, ನಾವು ಉಪವಾಸನೇ ಇದ್ದೀವಿ, ನಾನು ನಮಗೆಲ್ಲ. ಇವಾಗ ನಾವು ಏನಾದರೂ ನಾನು ಬಿಸಿಬೇಳೆ ಬಾತಿಗೆ ಎಲ್ಲನೂ ರೆಡಿ ಮಾಡಿದ್ದೆ, ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ನಾವು 3 ಇಯರ್ಸಿಂದನೂ ಮಾಡಿಸಿದ್ವಿ. ಇದು 3ನೇ ವರ್ಷ. ನಾನು ಯಾವಾಗಲೂ ಶಿವರಾತ್ರಿ ಹಬ್ಬದಲ್ಲಿ ಪೂಜೆನೇ ಮಾಡಿಸಿದ್ದೆ. ಈ ವರ್ಷ ನಮಗೆ ಹಬ್ಬ 3 ದಿವಸ ನನಗೆ ಆಯಿತು. 2 ಜನನೂ ಬಂದಿದ್ದರು. ಫ್ರೆಂಡ್ಸ್, ನಾನು ಇದ್ರ ವೀಡಿಯೋ 3-4 ವೀಡಿಯೋ ಮಾಡಿದ್ದೀನಿ. ಅದನ್ನು 1 by 1 ನಾನು ವೀಡಿಯೋ ಹಾಕ್ತೀನಿ. ಫ್ರೆಂಡ್ಸ್, ಅದು ಕತೆ ಎಲ್ಲ ಓದಿದ್ದಾರೆ, ಅದನ್ನು ಹಾಕಿದ್ದೀನಿ. ನಾನು 1 ವರ್ಷವೂ ಮಿಸ್ ಮಾಡಲ್ಲ. ಫ್ರೆಂಡ್ಸ್, ಇದು 3ನೇ ವರ್ಷ. ನಾವು ಈ ಮನೆಗೆ ಬಂದಾಗೆ ಸ್ಟಾರ್ಟ್ ಮಾಡಿದ್ವಿ ಪೂಜೆನ. ನಾವು ಈ ಮಾರ್ಚ್ ಬಂದರೆ ಈ ಮನೆಗೆ ಬಂದು ಫ್ರೆಂಡ್ಸ್, ನಾವು 3 ವರ್ಷ ಆಗೋಯ್ತು. ನಾವು ಈ ಮನೇಲಿ ಲೀಸ್ಗಿರೋದು. ಈಗ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಫ್ರೆಂಡ್ಸ್, ಏನಾದರೂ ಪೂಜೆ ಅಂದರೆ ನಮಗೆ ಹೊಟ್ಟೆನೇ ಹಸುವಾಗಲ್ಲ. ಅವರು ಬೆಳಗ್ಗೆನೇ ನಮ್ಗೆ ಹೇಳಿದರು, ನಿಮಗೆ ಉಪವಾಸ ಇರೋಕ್ಕಾಗಲ್ಲ ಅಂತ ಹೇಳಿದ್ರೆ ಜ್ಯೂಸ್ ಕುಡೀರಿ, ಇಲ್ಲಾಂದರೆ ಒಂದು ಎಳ್ನೀರು ಕುಡೀರಿ ಅಂತ. ಏನೂ ಕುಡೀಲಿಲ್ಲ. ಹಾಗಾಗಿ ಫ್ರೆಂಡ್ಸ್, ನೋಡಿ, ನಾವು ಈಗ ಎಲ್ಲ ಮುಗೀತು ಪೂಜೆ. ಈಗ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಏನೋ ಒಂದು ಪೂಜೆ ಆಗಿರೋ ಖುಷಿಲಿ ಹೊಟ್ಟೆನೇ ಹಸಿತಾ ಇಲ್ಲ. ಇದು ಇವತ್ತು ನಮ್ಮ ಮನೆ ಪೂಜೆ. ನಮ್ಮ ಫ್ರೆಂಡ್ಸ್, ಕೊನೆಗೂ ನನಗೆ ಬಾಳೆಗೊಂದು ಸಿಕ್ತು ನೋಡಿ. ನಮ್ಮ ಫ್ರೆಂಡು ಇಲ್ಲೊಬ್ಬರಿದ್ದರು, ಅವ್ರ ಹತ್ರ ಹೋಗಿ, ಅವ್ರದ್ದು ಬಾಳೆ ಗಿಡನೇ ಇದೆ, ಅಲ್ಲೋಗಿ ಈ ಥರ ಕೇಳಿದೆ, ಎಲ್ಲೂ ಸಿಕ್ಕಲಿಲ್ಲ ಅಕ್ಕ ನನಗೆ ಬಾಳೆಗೆ, ಬಂದು ಕಟ್ಕೊಂಡು ಹೋಗಂದ್ರೆ. ಆಮೇಲೆ ಅವರೇ ಕಟ್ ಮಾಡಿ ಫ್ರೆಂಡ್ಸ್, ಅವರೇ, ನಾನು ಸ್ವಲ್ಪ ವಾಶ್ ಮಾಡ್ಕೊಂಡೆ, ಅವರು ಆ ಎಲೆ ಎಲ್ಲನೂ ವಾಶ್ ಮಾಡಿ ಕೊಟ್ಟರು. ಇದು ನಮ್ಮದು 3ನೇ ವರ್ಷ ಆಯಿತು ಫ್ರೆಂಡ್ಸ್. ನಾನೇನು ಅಂದ್ಕೊಂಡಿದ್ದೀನಿ, 4 ವರ್ಷ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದಲ್ಲೇ ನೋಡಿ, ನಮಗೆ ಬಲದೆ ಕಡೆ ತುಳಸಿದು ಇದು ಕಣಗಳು ಇದೆಯಲ್ಲ, ಅದು ಬಲದೆ ಕಡೆನೇ ಹೂವಾಗಿದೆ. ನೋಡ್ತಾ ಇದ್ದೀರಾ, ಅದು ಯಾವ ಥರ ಕೆಳಗಡೆ ಹೂವು ಆಯಿತು. ಅದನ್ನು ಮತ್ತೆ ಪೂಜಾರು, ಬೇಡ, ಅದು ದೇವರು ಬಲದೆ ಕಡೆ ಹೂವು ಕೊಟ್ಟಿದ್ದಾನೆ, ಅದು ಹಾಗೆ ಇರಲಿ, ಮತ್ತೆ ಹಾಕೋದು ಬೇಡ ಅಂತ ಹೇಳಿದ್ರು. ನೋಡಿ, ಒಂದು ಕಡೆ ಕಾಣಿಸ್ತಾ ಇದೆ ಅದು ಮಾಲೆ, ಇನ್ನೂ ಒಂದು ಕಡೆ ಕಾಣಿಸ್ತಾ ಇಲ್ಲ. ನೋಡಿದ್ರಿ ಫ್ರೆಂಡ್ಸ್, ಈಗ ಸದ್ಯಕ್ಕೆ ಈಗ ಪೂಜೆ ಮುಗ್ದೈತೆ ಫ್ರೆಂಡ್ಸ್. ನಾನು ಎಲ್ಲ ವೀಡಿಯೋನು ನಿಮಗೆ ಒಂದೊಂದಾಗಿ ನಾಳೆ ನೋಡಿ ಫ್ರೆಂಡ್ಸ್. ಹೋಮ ಹಾಕಿರೋದು. ಆಮೇಲೆ ಬೂದ್ಗುಂಬಳಕಾಯಿ ಒಂದು ನಾವು ಬಾಗಿಲಿಗೆ ಹೊಡಿಬೇಕು, ಇನ್ನೊಂದು ಬಂದು ನಾವು ತೋರಿಸಿದ್ನಲ್ಲ ಫ್ರೆಂಡ್ಸ್ ಬೆಳಗ್ಗೆ ವೀಡಿಯೋದಲ್ಲಿ, ಅಲ್ಲಿಗೆ ಕಟ್ಟಬೇಕು. ಯಾವಾಗಲೂ ನಮಗೆ ಅವರೇ ನಮಗೆ ಪೂಜೆ ಮಾಡಿಕೊಡೋದು ಫ್ರೆಂಡ್ಸ್. ನಂದು ಎಲ್ಲದನ್ನೂ ಸೇರಿ ಇವಾಗ ನಮ್ಮದು ಪೂಜೆದು ಎಲ್ಲ ಸೇರಿ ಟೋಟಲು 16,000 ಆಗಿದೆ ಫ್ರೆಂಡ್ಸ್. ಯಾಕಂದರೆ ಅವರು ಕೊಡೋದು ಮತ್ತು ನಾನು ಮನೆಗೆ ಸ್ವಲ್ಪ ಏನೇನೋ ಎಕ್ಸ್ಟ್ರಾ ಹಣ್ಣುಗಳು, ತೆಂಗಿನಕಾಯಿಲಿ ಎಲ್ಲ ಥರದ್ದು ಹೇಳಿ ಫ್ರೆಂಡ್ಸ್, ಟೋಟಲ್ 16,000 ಆಯಿತು. ಮತ್ತು ಒಂದೊಂದು ಸಲ 20,000 ಆಗುತ್ತೆ. ಹೋದ ವರ್ಷ ನಾನು ಆಮೇಲೆ ಫ್ರೆಂಡ್ಸ್ ಊಟಕ್ಕೆ ಹಾಕುವಾಗ ನಂದು 25,000 ಆಗಿತ್ತು. ಇನ್ನು ನೆಕ್ಸ್ಟು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ವರ್ಷ ನಾವು ಒಂದು 10 ಜನಕ್ಕಾದರೂ ಊಟ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಾವು ಕೆಲಸಗಳಿಗೆ ಹೋಗ್ತೀವಲ್ಲ, ಯಾವುದು ಮುಂಚಿತ ಏನು ಮಾಡ್ಕೊಳಕ್ಕಾಯ್ತಾ ಇಲ್ಲ. ಮತ್ತು ನಾವು ಟಯರ್ಡ್ ಆಗಿರ್ತೀವ. ಬೆಳಗ್ಗೆ ಏನಾದರೂ ಅಡುಗೆ ರೆಡಿ ಮಾಡೋಣ ಅಂದರೆ ಅಷ್ಟರಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದೇ ಆಗುತ್ತೆ. ನಿಮಗೆ ಗೊತ್ತಿರುತ್ತೆ ಕೆಲಸಕ್ಕೆ ಹೋಗೋದು. ನಾನು ಮನಸ್ಸಲ್ಲಿ ಈ ವರ್ಷ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಏನೇ ಕಷ್ಟ ಆದ್ರೂ ಇನ್ಮೇಲೆ ನಾನು ವರ್ಷ ಒಂದು 10 ಜನ, ಒಂದು 20 ಜನಕ್ಕಾದರೂ ಸ್ವಲ್ಪ ಊಟ ಹಾಕಬೇಕು. ಮನೆಯಲ್ಲಾದರೂ ಮಾಡಿ, ಇಲ್ಲಾಂದ್ರೂ ಹೋಟ್ಲಲ್ಲಾದರೂ ತರಿಸಿ ಫ್ರೆಂಡ್ಸ್. ನಾನು ಫಸ್ಟ್ನೇ ವರ್ಷ ಹೋಟೆಲಲ್ಲೇ ಊಟ ತರಿಸಿ ನಾನು ಊಟ ಎಲ್ರಿಗೂ ಇಲ್ಲಿ ಮಾಡಿದ್ವಿ. ಹಂಗಾಗಿ ಫ್ರೆಂಡ್ಸ್, ಇವಾಗೆ ಪೂಜೆ ಮುಗಿತು ನೋಡಿ. ಇವಾಗ ನಿಮಗೆ ಒಂದು ಕಡೆಯಿಂದ ತೋರಿಸ್ತೀನಿ ಬನ್ನಿ. ಇನ್ನು ನೋಡಿ, ಅಷ್ಟು ಹೂವು ಹಂಗೆ ಇಟ್ಟೋಗಿದ್ದಾರೆ. ಇದು ಬಂದು ಇದು ಮಾಡ್ತಾರಲ್ಲ ನಮಗೆ ಪ್ರಸಾದಕ್ಕೆ, ಅದು ಅಲ್ಲಿ ಬಂದು ನಾನು ಸಜ್ಜಿಗೆ ಮಾಡಿದ್ದೆ. ನಾನು ಸಾಯಂಕಾಲಕ್ಕೆ ಎಲ್ಲರನ್ನೂ ಕರೆದು ಅರಿಶಿನ ಕುಂಕುಮ ಕೊಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆ ಈಗ 12 ಗಂಟೆ ಆಯಿತು. ಭಾನುವಾರ ಸಂಡೇ ಸ್ವಲ್ಪ ಜನ ನಿಮಗೆ ಗೊತ್ತು ಎಲ್ಲಾದರೂ ಹೋಗಿರ್ತಾರೆ. ಮತ್ತು ಸಂಡೇ ಸ್ಪೆಷಲ್ ಏನೇನಾದರೂ ಅವ್ರವ್ರದ್ದು ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಸಾಯಂಕಾಲ ಒಂದು 6 ಗಂಟೆ ಹಂಗೆ ಕರೆದು ಎಲ್ರಿಗೂ ಅರಿಶಿನ ಕುಂಕುಮ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಸದ್ಯಕ್ಕೆ ಯಾರನ್ನೂ ಕರೆಯಲ್ಲ, ಇವತ್ತೆಲ್ಲ ಸಂಡೇ ತಾನೇ, ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್. ಇವಾಗ ಇದು ಇದಾಯಿತು. ಮತ್ತು ನೋಡಿ, ಇಲ್ಲಿ ನಮಗೆ ಪೂಜೆದು ಇಷ್ಟು ಎಲ್ಲ ರೆಡಿ ಮಾಡಿದರು. ಆಮೇಲೆ ಇಲ್ಲಿ ನೋಡಿ, ನಮಗೆ ಅದು ಕಪ್ಪದು ಬರುತ್ತಲ್ಲ, ಅದು ಮಾಡಿದರು ನೋಡಿ. ಇಲ್ಲಿ ಚಿಕ್ಕದು ಗಣೇಶನ ಇಟ್ಟಿದ್ದೀವಿ, ತೆಂಗಿನಕಾಯಿ ನೋಡಿ, ಅಲ್ಲಿ ಇನ್ನೂ ಹೂವು ಮಿಕ್ಕಿದೆ ಫ್ರೆಂಡ್ಸ್. ನಮಗೆ ಹೋದ ವರ್ಷ ಏನಾಗಿತ್ತು ಗೊತ್ತಾ ಫ್ರೆಂಡ್ಸ್, ಎಲ್ಲ ಪೂಜೆ ಮುಗಿದ ಮೇಲೆ ನಾನು ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ಮನಸ್ಸಲ್ಲಿ ಏನೇನೋ ಒಂದು ಇರುತ್ತಲ್ಲ, ಒಂದು ಪೂಜೆ ಆದರೆ ಒಂದು ಸಮಾಧಾನ ಥರ. ಇದು ಫ್ರೆಂಡ್ಸ್ ಫೋಟೋ ಬಂದು ಅವರೇ ಹೇಳಿದ್ರು ಪೂಜಾರಿ, ಯಾಕಂದರೆ ನಮಗೆ ಒಂದು 12 ಇಯರ್ಸಿಂದಲೂ ಅವರು ನಮಗೆ ಚೆನ್ನಾಗಿ ಗೊತ್ತು. ಇದು ಫೋಟೋ ಬಂದು ಈ ವರ್ಷ ತಂದಿರೋದು ಮೇಡಮ್. ಫಸ್ಟ್ನೇ ಒಬ್ಬರು ಮನೆಗೆ ಹೋಗಿದ್ದು ಫೋಟೋ, ಇವಾಗ 2ನೇ ಸಲ ನಿಮ್ಮ ಮನೆಗೆ ಬಂದಿದೆ, ಹೊಸ ಫೋಟೋ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ಫಸ್ಟ್ನೇ ವರ್ಷ ಒಂದು ಹಳೇದೊಂದು ಫೋಟೋ ಇತ್ತು ಫ್ರೆಂಡ್ಸ್. ಹಳೇದು ಅಂದರೆ ಚೆನ್ನಾಗಿರೋದೇನೆ, ಆದರೆ ಅವರೇ ಹೇಳಿದ್ರು ಇವಾಗ ಮಾಡಿಸಿರೋದು ಮೇಡಮ್ ಈ ಫೋಟೋ, 2ನೇ ಪೂಜೆ ನಿಮ್ಮ ಮನೆದೆಯಾ ಅಂತ. ಆದರೆ ಚೆನ್ನಾಗಿ ಫೋಟೋನ ಕಟ್ ಹಾಕ್ಸಿದ್ದಾರೆ. ಯಾಕಂದರೆ ಅವರು ನಮಗೆ ಪರಿಚಯ ಇರೋದ್ರಿಂದ ಎಲ್ಲನೂ ಮಾಮೂಲಿ ನಾರ್ಮಲ್ಲು, ನಾವು ಯಾವ ಥರ ಮಾತಾಡ್ತೀವಿ ಅದೇ ಥರ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ.
ಒಂದು ಯಾವುದು ಪೂಜೆ ಒಂದು ಅಮೌಂಟ್ ವಿಷಯದಲ್ಲಾಗಲಿ ಎಲ್ಲ ಕೊಡಿವ್ರಿ ಬಿಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಂಗಾಗಿ ನಮಗೆ ಅವರು ಆಲ್ರೆಡಿ 10-12 ವರ್ಷದಿಂದ ಗೊತ್ತಿರೋ ಪೂಜಾರು. ಅದಕ್ಕೆ ನಾನು ಯಾವ ವರ್ಷವೇ ಆಗಲಿ ಫ್ರೆಂಡ್ಸ್, ಏನೇ ಆಗಲಿ ನಾನು ಬೇರೆ ಕಡೆ ಮಾಡಿಸಲ್ಲ. ಅವರೇ ಕೇಳ್ತೀನಿ ಫಸ್ಟ್ ಅವ್ರಿಗೆ ಟೈಮ್ ಇದೆ ಅಂತ. ಅವ್ರು ಯಾವಾಗ ನನಗೆ ಟೈಮ್ ಇದೆ ಅಂತಾರೆ. ಒಟ್ಟಿನಲ್ಲಿ ಒಂದು ವರ್ಷ ಬರೋದ್ರೊಳಗೆ ಯಾವಾಗಲೂ ಮಾರ್ಚಲ್ಲಿ ಮಾಡ್ತಾಯಿದ್ದು. ಏನೋ ಹೋದ ವರ್ಷ ಶಿವರಾತ್ರಿ ಹಬ್ಬದ ದಿವಸ ಮಾಡಿದ್ವಲ್ಲ, ನನ್ನ ಮನಸ್ಸಲ್ಲಿ ಶಿವರಾತ್ರಿ ಹಬ್ಬದಲ್ಲೇ ಮಾಡಿಸ್ಬೇಕು, ಹಬ್ಬದ ಟೈಮಲ್ಲೇ ಮಾಡಿಸ್ಬೇಕು ಅಂತ ನಾನೇನು ಮಾಡ್ತೀನಿ ಇವಾಗ ನೋಡಿ. ಹೊಗೆ ಎಲ್ಲ ತುಂಬ್ಕೊತಲ್ಲ, ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಾಯಿತ್ತು ಫ್ರೆಂಡ್ಸ್. ಯಾಕೆಂದರೆ ಮನೆಗೆಲ್ಲ ಹೊಗೆ ತುಂಬ್ಕೊತ ನೋಡಿ. ನಾನು ಒಳಗಡೆನೂ ಓಪನ್ ಮಾಡಿದ್ದೀನಿ, ಇದು ವಿಂಡೋನ ಹೊರಗಡೆನೂ ಓಪನ್ ಮಾಡಿದ್ದೀನಿ. ಆದರೆ ಇದು ಎಲ್ಲ ಹೋಮದ್ದು ಹೊಗೆ ಐತಲ್ಲ ಫ್ರೆಂಡ್ಸ್. ನೋಡಿ ಅಲ್ಲೇ ಟೈಮು ಕರೆಕ್ಟಾಗಿ ಬನ್ನಿ ತೋರಿಸಿ ನೋಡಿ. ಇವಾಗ 12 ಗಂಟೆ, 9 ಗಂಟೆಗೆ ಸ್ಟಾರ್ಟ್ ಆಯಿತು ಪೂಜೆ ಫ್ರೆಂಡ್ಸ್. 9, 10, 11, 12 3 ಅವರು ಪೂಜೆ ಆಯಿತು. ಅದಕ್ಕೋಸ್ಕರ ನಾನೇನು ಅಂದ್ಕೊಂಡೆ ಮನಸ್ಸಲ್ಲಿ, ಹೆಂಗೂ ಶಿವರಾತ್ರಿ ಇನ್ನು 2 ದಿನ 3 ದಿನ ಆಯ್ತಲ್ಲ, ಅದರ ಹಿಂದೆ ಮುಂದೆನೇ ಮಾಡಿಸ್ಬಿಡೋಣ ಅಂತೇಳಿ ಫ್ರೆಂಡ್ಸ್. ನೋಡಿ ಇವಾಗ ನಾವು ಮಾಡಿಸಿ ಈಗಲೇ ನಮ್ಮದು ಪೂಜೆ ಮುಗೀತು. ನಿಮ್ಗೆ ಆವಾಗಲೇ ಹೇಳಿದೆ, ನಮಗೆ ಬಲದೆ ಕಡೆ ಹೂವು ಆಯಿತು. ಮೇಲೆ ನೋಡಿ ಕಾಣಿಸ್ತಾ ಇದೆ ಕಣಗ್ಲು ಹೂವು, ಅಲ್ಲೇ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಅವರು 3 ಹಾರನ ಹಾಕಿದರು. 3 ಹಾರದಲ್ಲಿ ನೋಡಿ, ಒಂದು ಕೆಳಗಡೆ ನಮಗೆ ಬಲದೆ ಕಡೆ ಹೂವು ಆಯ್ತಲ್ಲ, ಕಾಣಿಸ್ತಾ ಇದೆಯಾ? ಅದು ಕೆಳಗಡೆ ಹೂವು ಆಯ್ತಲ್ಲ, ಅದು ಫೋಟೋದು ಫ್ರೆಂಡ್ಸ್, ಅದೆಲ್ಲ ಲಕ್ಷ್ಮೀನಾರಾಯಣ ಥರ. ಆ ಹೂವನ್ನ ಮತ್ತೆ ಅವರು ಇರಲಿ ಬಿಡಿ, ದೇವರು ಬಲದೆ ಕಡೆ ನಿಮಗೆ ಹೂವು ಕೊಟ್ಟಿದೆ, ಹಾಗೆ ಇರಲಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಸಮಾಧಾನದಲ್ಲಿ ನಮಗೆ ಪೂಜೆ ಮಾಡಿಕೊಟ್ಟಿದ್ದಾರೆ. ಯಾವುದು ಇದಿಲ್ಲ, ನಮಗೂ ಮನಸ್ಸಿಗೆ ಫ್ರೆಂಡ್ಸ್ ಏನೂ ಅನಿಸಿಲ್ಲ. ಇಷ್ಟೋ ತನಕ ಪೂಜೆಲಿ ಕೂತಿದ್ದೋ ನಮಗೆ ಒಂದು ಚೂರು ಸುಸ್ತು ಟಯರ್ಡು ಅಂತ ಅನ್ನಿಸ್ತಿಲ್ಲ ಫ್ರೆಂಡ್ಸ್. ನಮ್ಮದು ಯಾವಾಗಲೂ ನಮ್ಮ ಕಷ್ಟಗಳು, ನಮ್ಮದು ಕೆಲಸ ಇದ್ದೇ ಇರುತ್ತೆ. ಆದರೆ ಫ್ರೆಂಡ್ಸ್, ನಾನು ಯಾವ ಪೂಜೆ ಆದರೂ ಅಷ್ಟೇ ಲಕ್ಷ್ಮೀನೂ ಕೂರಿಸ್ತೀನಿ, ಲಕ್ಷ್ಮೀ ಹಬ್ಬ ಮಾಡ್ತೀನಿ, ಗಣೇಶನ ತಂದು ಗಣೇಶನ ಕೂರಿಸ್ತೀನಿ. ನಾನು ಆಲ್ಮೋಸ್ಟು ನಾವು ಲಿಂಗಾಯತರು, ನಾನು ಎಲ್ಲ ಹಬ್ಬನೂ ಮಾಡ್ತೀನಿ. ಸತ್ಯನಾರಾಯಣ ಪೂಜೆ ಮಾತ್ರ ಫ್ರೆಂಡ್ಸ್ ಇದು 3ನೇ ವರ್ಷ. ಇದೇ ಮನೆಯಲ್ಲೇ ನಾವು ಸ್ಟಾರ್ಟ್ ಮಾಡಿರೋದು. ಈ ಮನೇಲಿ ಇದು 3 ವರ್ಷ ಆಯಿತು. ಮುಂದಿನ ವರ್ಷ ನಾವು ಯಾವ ಮನೇಲಿ ಮಾಡ್ತೀವೋ ಅದನ್ನು ನಾನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನಮ್ಮದು ಋಣ ಎಷ್ಟು ದಿವಸ, ಮನೆಗಳಲ್ಲಿ ಎಷ್ಟು ವರ್ಷ ಇರ್ತೀವಿ. ಯಾಕಂದರೆ ನಮ್ಮದೇನು ಸ್ವಂತ ಮನೆ ಅಲ್ವಲ್ಲ, ನಾವುಗಳು ಬಾಡಿಗೆ ಲೀಸಿಗಿರೋದಲ್ವ ಫ್ರೆಂಡ್ಸ್. ಹಾಗಾಗಿ ಒಟ್ಟಿನಲ್ಲಿ ಈ ಮನೇಲಿ ಫ್ರೆಂಡ್ಸ್ ನಮ್ಮದು 3ನೇ ಪೂಜೆ. ಆದರೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಇವಾಗ ಅದಕ್ಕೆ ಪ್ರಸಾದ ನೋಡಿ, ಅಲ್ಲಿ ಆರ್ಟ್ ಬಾಕ್ಸಲ್ಲಿ ಹಂಗೆ ಇದೆ. ಪೂಜಾರಿ ಏನು ನಮ್ಗೆ ಊಟ ಬೇಡಿ ಅಂತ ಅವರು ಬೆಳಗ್ಗೆನೇ ಕೇಳಿದೆ, ಏನಾದರೂ ಹಬ್ಬ ಮಾಡ್ತೀನಿ ಅಂತ. ಅವ್ರು ಅಂದರು, ಇಲ್ಲ ಮೇಡಮ್ ಅವರೇ ಏನು ಬೇಡಿ, ನಾವು ಇನ್ನೂ ಒಂದು ಮನೆ ಪೂಜೆದು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡಲಿ, ಈಗ ನಾನು ಬಿಸಿಬೇಳೆ ಭಾತ್ಗೆ ಎಲ್ಲನೂ ಕಟ್ ಮಾಡಿಟ್ಟಿದ್ದೀನಿ. ಈಗ ಅದು ಕುಕ್ಕರಲ್ಲಿ ವಿಷಯಕ್ಕೆ ಕೂಗಿಸ್ಬೇಕು. ಈಗ ಸಾಂಬಾರು ಐತೆ, ನೋಡೋಣ ಅರ್ಜೆಂಟ್ಗೆ ಏನಾದರೂ ರೈಸ್ ಆದರೂ ಮಾಡ್ತೀನಿ. ಈಗ ಆಲ್ರೆಡಿ 12 ಗಂಟೆ ಆಯಿತು ಫ್ರೆಂಡ್ಸ್. ಇವಾಗ ಹೋಟ್ಲಲ್ಲಿ ಹೋಗಿ ಏನೂ ತರೋಕ್ಕಾಗಲ್ಲ. ಬೆಳಗ್ಗೆ ನಾನು 4 ಗಂಟೆಗಿದ್ರೆ ಏನಾಯಿತು ಅಂದರೆ, ಇದು ಕ್ಲೀನಿಂಗ್ದು ಮತ್ತು ಇದೆಲ್ಲ ಕೆಲಸ ಸ್ವಲ್ಪ ನಂದು ಮುಗ್ದಿರಲಿಲ್ಲ. ಆ ಕೆಲಸ ಆಗಿದ್ದರೆ ನಾನು ಫ್ರೆಂಡ್ಸ್ ಬೆಳಗ್ಗೆನೇ ನಾಷ್ಟ ರೆಡಿ ಮಾಡಿ ಪೂಜೆಗೆ ಕೂತ್ಕೋಬೋದಿತ್ತು. ಆ ಕೆಲಸ ಆಗಲಿಲ್ವಲ್ಲ, ಹಂಗಾಗಿ ನಮಗೆ ಒಂದು ಸ್ವಲ್ಪ ಇವಾಗ ಟೈಮ್ ಆಯಿತು. ಏನಿಲ್ಲ ಫ್ರೆಂಡ್ಸ್, ಇವಾಗಲೂ ಎಷ್ಟೊತ್ತು ಬೇಗ ಮಾಡ್ತೀನಿ. ಪೂಜೆ ಎಲ್ಲ ಒಂದು ಸಮಾಧಾನವಾಗಾಯ್ತಲ್ಲ, ಅದೇ ಒಂದು ನನಗೆ ಖುಷಿ. ಪೂಜೆ ಯಾವ ಇದು ಇಲ್ದಂಗೆ ಏನೂ ಇಲ್ಲ, ತುಂಬ ಚೆನ್ನಾಗಾಯಿತು ನೋಡಿ ಫ್ರೆಂಡ್ಸ್. ಈಗ ಹೋಮ ಮುಗಿದೋಯ್ತು, ಎಲ್ಲ ಚೆನ್ನಾಗಿ ಮಾಡಿ ಫ್ರೆಂಡ್ಸ್. ನಿಮ್ಮದು ಅಷ್ಟೇ, ಏನೇ ಕಷ್ಟ ಇರಲಿ ಬೇಡ್ಕೊಳ್ಳಿ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಹತ್ರ ಏನೈತಿ ಅದರಲ್ಲೇ ಮಾಡ್ಸೋಣ ಫ್ರೆಂಡ್ಸ್. ನಾನು ಯಾವಾಗಲೂ ಇಷ್ಟೇ ಸಿಂಪಲ್ಲಾಗಿ ಮಾಡಿಸ್ತೀನಿ, ಗ್ರ್ಯಾಂಡಾಗಿ ಮಾಡಿಸ್ಬೇಕು ಅಂತಿಲ್ಲ. ಮನಸ್ಸಲ್ಲಿ ದೇವ್ರಿಗೆ, ನಮಗೆ ಮನಸ್ಸಲ್ಲಿ ಭಕ್ತಿ ಇರಬೇಕು. ನಾವು ಎಲ್ಲನೂ ಜೋರಾಗಿ ಗ್ರ್ಯಾಂಡಾಗಿ ಮಾಡಿದ್ರೆ ಏನು ಭಕ್ತಿ ಅಂತಲ್ಲ ಫ್ರೆಂಡ್ಸ್. ಇರೋರು ಮಾಡಿಸ್ತಾರೆ, ನಾವು ಗ್ರ್ಯಾಂಡಾಗಿ ಮಾಡಿಸ್ತಾರೆ ಅಂತೇನಿಲ್ಲ. ನಮ್ಮ ಹತ್ರ ಏನೈತೆ ಅದರಲ್ಲೇ ಮಾಡಬೇಕಲ್ವ. ಹಂಗಾಗಿ ನಂದು ಫ್ರೆಂಡ್ಸ್ ಟೋಟಲು 16,000 ಆಯಿತು ಈಗ ಪೂಜೆಗೆ. ಎಲ್ಲ ನಾನು ಮನೆಗೆ ತಂದಿರೋದು ಏನೇನು ಮತ್ತು ಎಕ್ಸ್ಟ್ರಾ ತಂದಿರೋದು, ಅವ್ರಿಗೆ ಕೊಟ್ಟಿರೋದು, ಪೂಜೆಗೆ ಇಟ್ಟಿರೋದು ಎಲ್ಲ ಸೇರಿ ನಂದು ಇಷ್ಟ ಆಗಿದೆ ಫ್ರೆಂಡ್ಸ್. ಬೇಕಾದರೆ ಅವರು ನಿಮಗೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಏನಾದರೂ ಅವ್ರು ಬೇಕು ಅಂದರೆ ನಾನು ಅವ್ರ ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ, ನೀವೇ ಮಾತಾಡ್ಕೊಂಡು ಕರೆದು ಬೇಕಾದರೆ ಪೂಜೆ ಮಾಡಿಸ್ಕೊಳ್ಳಿ. ಆದರೆ ತುಂಬ ಒಳ್ಳೆಯವರು ಅವರು ಪೂಜಾರು. ಏನೇ ನಮಗೆ ಒಂದು ಅಡ್ಜಸ್ಟ್ಮೆಂಟಲ್ಲಿ ಪೂಜೆ ಮಾಡಿಕೊಡ್ತಾರೆ. ಅವರು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಯಾವತ್ತೂ ನಮಗೆ ಇಷ್ಟು ವರ್ಷದಲ್ಲಿ ಕಂಡೀಷನ್ ಮಾಡಲಿಲ್ಲ ಫ್ರೆಂಡ್ಸ್. ಆದರೆ ನಾನು ಯಾವಾಗಲೂ ಅವ್ರಿಗೆ ಹೇಳಿರೋದಕ್ಕಿಂತ 1,000 ಜಾಸ್ತಿನೇ ಅವ್ರಿಗೆ ಪೇ ಮಾಡ್ತೀನಿ. ಯಾಕೆ ಅಂದರೆ ಅವರು ಇಷ್ಟೇ ಅಂತ ವಾದ ಮಾಡಲ್ಲ. ಆಮೇಲೆ ಏನಾದರೂ ಅಂದರೆ ಆಯಿತು ಮೇಡಮ್ ಅವರೇ, ನಿಮಗೆ ಏನು ಟೈಮ್ ಇದೆ ನೋಡಿ. ನಮಗೆ ಶನಿವಾರ ಇದ್ದಿದ್ದು ಪೂಜೆ. ನಾನೇನಂದರೆ, ಇಲ್ಲ ಸ್ವಾಮಿ ಸ್ವಲ್ಪ ನನಗೆ ಭಾನುವಾರ ಬನ್ನಿ, ನನಗೆ ಭಾನುವಾರ ವರ್ಕ್ ಲೋಡ್ ಸ್ವಲ್ಪ ಕಮ್ಮಿ ಇರುತ್ತೆ, ಆವಾಗ ನಾನು ವೀಕ್ ಆಫ್ ತಗೋಬೋದು ಅಂತ ಹೇಳಿದೆ. ಅದಕ್ಕೆ ಆಯಿತು ಮೇಡಮ್ ಅವರೇ ಆವಾಗಲೇ ಬರೋಣ, ಮತ್ತು 7 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಅಂದರು. ಸರಿ ಸ್ವಾಮಿ, ನಾನು ಇವಾಗ ಕೆಲಸದಿಂದ ಬಂದು ರೆಡಿ ಮಾಡಬೇಕು ಅಂದಕ್ಕೆ, ಇರಲಿ ಬಿಡಿ 9 ಗಂಟೆಗೆ ಸ್ಟಾರ್ಟ್ ಮಾಡೋಣ, ನೀವು ಎಲ್ಲರೂ ಎದ್ದೇಳಬೇಕಲ್ಲ, ಕೆಲಸ ರೆಡಿ ಮಾಡ್ಕೋಬೇಕಲ್ಲ ಅಂತಂದ್ರೆ ಆ ಥರ ಅಡ್ಜಸ್ಟ್ಮೆಂಟಲ್ಲಿ ನಮಗೆ ಪೂಜೆ ಮಾಡಿಕೊಡಬೇಕು ಅಲ್ವಾ. ಹೆಂಗೆ ಅವ್ರ ಸಿಸ್ಟಮ್ ಥರ ನಾವು ಮಾಡಬೇಕು ಅನ್ನೋರು ಸ್ವಲ್ಪ ಜನ ಇರ್ತಾರೆ ಫ್ರೆಂಡ್ಸ್. ನಾನು ಎಲ್ಲರೂ ಇರ್ತಾರೆ ಅಂತ ಹೇಳ್ತಾ ಇಲ್ಲ.
ನಮಗೆ ನೋಡಿ ನಮ್ಮ ಅಡ್ಜಸ್ಟ್ಮೆಂಟಲ್ಲೇ ಬಂದು ಇಷ್ಟೋ ತನಕ ಸಮಾಧಾನ ಪೂಜೆ ಮಾಡಿದ್ರು. ಅವರು ಒಂದು ಕಪ್ಪು ಜ್ಯೂಸ್ ಆಗಲಿ ಒಂದು ಕಪ್ ಏನು ಕುಡಿಲಿಲ್ಲ ಫ್ರೆಂಡ್ಸ್. ನಾನು ಅವ್ರಿಗೆ ಒಂದು ಕಪ್ ನೀರು ಕೊಟ್ಟಿದ್ದು ಅಷ್ಟೇ. ಪೂಜೆ ಆದ ತಕ್ಷಣವೇ ಬ್ಯಾಗೆಲ್ಲ ಕೆಳಗಡೆ ನಾವೇ ಎತ್ಕೊಬಂದು ಕೊಡ್ತೀವಿ ಅಂದ್ರೂ ಇಲ್ಲ ಮೇಡಮರೇ ನಾವೇ ಎತ್ಕೊಂಡು ಹೋಗ್ತೀವಿ ಅಂತ ಅವರೇ ಎತ್ಕೊಂಡೋದ್ರು. ಯಾಕೆಂದರೆ ಅವರು ಇಂಜಿನಿಯರ್ ಕೆಲಸನೂ ಮಾಡ್ತಾರೆ ಮತ್ತು ಪುರೋಹಿತಿಕೆನೂ ಮಾಡ್ತಾರೆ. 2 ಜನ ಬಂದಿದ್ದರು, ಅವ್ರು ಒಬ್ಬರಿಗೆ ಆಗಲ್ಲ ಅಂತ 2 ಜನ ಬಂದಿದ್ದರು. ಹಂಗಾಗಿ ಫ್ರೆಂಡ್ಸ್ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನಮಗೂ ತುಂಬಾ ಸಮಾಧಾನ ಆಯಿತು. ಎಲ್ರಿಗೂ ಸತ್ಯನಾರಾಯಣ ದೇವರು ಒಳ್ಳೇದು ಮಾಡಲಿ ಫ್ರೆಂಡ್ಸ್. ನನ್ನ ಇವತ್ತಿನ ಲಾಗು ಫ್ರೆಂಡ್ಸ್, ನಾನು ಪೂಜೆದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದಾದಮೇಲೆ ಒಂದು ವೀಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಇವತ್ತು 9 ಗಂಟೆಯಿಂದ 12 ಗಂಟೆಗೆ ನಂದು ಸತ್ಯನಾರಾಯಣ ಪೂಜೆ ಆಗೋಯಿತು ಫ್ರೆಂಡ್ಸ್. ಮುಂದಿನ ವರ್ಷದಕ್ಕೆ ಏನೇನಾಗುತ್ತೋ ಯಾರು ಇರ್ತೀವೋ ಏನೋ ಈ ಮನುಷ್ಯನ ಜೀವನ ಶಾಶ್ವತ ಇಲ್ಲ. ಅಕಸ್ಮಾತ್ ಮುಂದಿನ ವರ್ಷ ಯಾವ ರೀತಿ ಮಾಡ್ತೀವಿ ಏನು ಅಂತ ಆವಾಗ ನೋಡೋಣ ಫ್ರೆಂಡ್ಸ್. ಸದ್ಯಕ್ಕೆ ಈ ವರ್ಷದಲ್ಲಿ ಸಮಾಧಾನವಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಯಾವುದೂ ಇಲ್ಲ, ಎಲ್ಲನೂ ನಾನು ಸಮಾಧಾನವಾಗಿ ರೆಡಿ ಮಾಡ್ಕೊಂಡೆ. 4 ಗಂಟೆ 4 o'clock ಎದ್ರೂ ಅಷ್ಟೇ, ನೈಟು 12 o'clock ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಅವರು ನಮಗೆ ಹೊಡೆದಿದ್ದು ಕಾಯಿ ಅದೆಲ್ಲನೂ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ. ನಮ್ಮ ದೇವ್ರ ಮನೇಲೇ ಅವರು ಇಟ್ಬಿಟ್ಟು ಹೋಗಿದ್ದಾರೆ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಲೈಟ್ ಹಾಕ್ತೀನಿ ನೋಡಿ. ಇಲ್ಲಿ ನಮ್ಮ ಕೈಲಿ ಪೂಜೆ ಮಾಡಿಸಿ ಇದನ್ನು ಲಾಸ್ಟಲ್ಲಿ ನಮ್ಮ ಕೈಗೆ ಕೊಡ್ತಾರೆ ಫ್ರೆಂಡ್ಸ್. ಅದನ್ನು ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ. ಇನ್ನು ನಾನು ದೇವ್ರ ಮನೆಗೆಲ್ಲ ಹೂವು ಮಾಡಿಸ್ಬೇಕು ಫ್ರೆಂಡ್ಸ್. ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಯ್ತಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡಿಸ್ತೀನಿ. ಹಾಗಾಗಿ ಫ್ರೆಂಡ್ಸ್ ಇವತ್ತು ನಮ್ಮದು ಸತ್ಯನಾರಾಯಣ ಪೂಜೆ ಪೂರ್ತಿ ಮುಗಿದಿದೆ ಫ್ರೆಂಡ್ಸ್. ಒಂದು ಲಾಗ್ಗಳು 1, 2, 3 ವೀಡಿಯೋ ಮಾಡಿರೋದನ್ನ ಪೂರ್ತಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಲ್ರೆಡಿ ನಂದು 1,000 ಸಬ್ಸ್ಕ್ರೈಬರ್ ಆಗಿದೆ. ಆದರೆ ನಂದು ವಾಚ್ ಅವರ್ಸ್ ಇನ್ನೂ 4,000 ಆಗಿಲ್ಲ. ಈಗ ನಂದು ವಾಚ್ ಅವರ್ಸ್ ಬಂದು 1,800 ಆಗಿದೆ. ಇನ್ನು 2,200 ಆಗಬೇಕು ಫ್ರೆಂಡ್ಸ್. ಅದರಲ್ಲೂ ಮಧ್ಯೆ ನಾನು ವೀಡಿಯೋನೇ ಸರಿಯಾಗಿ ಆಗ್ತಾಯಿಲ್ಲ, ವರ್ಕ್ ಬ್ಯುಸಿಲಿ. ಇನ್ಮೇಲೆ ಒಂದು ಶಾರ್ಟ್ಸ್ ವೀಡಿಯೋನಾದರೂ ಹಾಕಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಆದರೆ ವೀಡಿಯೋನ ಡೈಲಿ ಹಾಕ್ತೀನಿ. ಇಲ್ಲಾಂದ್ರೆ ನನ್ನ ಟೈಮ್ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ವರ್ಕ್ ಕೆಲಸದ ಬ್ಯುಸಿಲಿ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್.